ಸಮಸ್ತ ನಾಡಿನ ಜನತೆಗೆ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಬಂದ್ಬಿಟ್ಟು ನಾವು ಧ್ಯಾನ ಮೆಡಿಟೇಷನ್ ಅಂತ ಏನು ಹೇಳ್ತೀವಿ ಇದರ ಬಗ್ಗೆ ಚರ್ಚೆ ಮಾಡೋಣ. ಹಾಗೂ ಧ್ಯಾನ ಮೆಡಿಟೇಷನ್ ಮಾಡೋದ್ರಿಂದ ಹೇಗೆ ನಮ್ಮ ಮೇಲೆ ಪರಿಣಾಮಗಳು ಬೀರ್ತವೆ, ಅದರಿಂದ ಹೇಗೆ ಉಪಯೋಗಗಳೆಲ್ಲ ಆಗ್ತವೆ ಅಂತ ಹೇಳ್ಬಿಟ್ಟು ನಾವು ಮಾತಾಡೋಣ ಫ್ರೆಂಡ್ಸ್. ಇವತ್ತು ಯೋಗ ಮತ್ತು ಮೆಡಿಟೇಷನ್ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳು ಇದ್ದಾವೆ ಅಂತ ಹೇಳ್ಬಿಟ್ಟು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಯೋಗ ಮೆಡಿಟೇಷನ್ ನಾವು ಪ್ರತಿನಿತ್ಯ ಮಾಡಬೇಕು ಫ್ರೆಂಡ್ಸ್. ಪ್ರತಿನಿತ್ಯ ಯೋಗ ಮೆಡಿಟೇಷನ್ ನಾವು ಮಾಡೋದ್ರಿಂದ ಇದು ಮೆಡಿಟೇಷನ್ ಯೋಗ ಇದು ಪ್ರತಿಯೊಬ್ಬರು ಅವರ ಜೀವನದಲ್ಲಿ ರೂಢಿಸ್ಕೊಂಡ್ರೆ ಭಾಳ ಒಳ್ಳೆಯದು ಫ್ರೆಂಡ್ಸ್. ಯಾಕೆಂತಂದರೆ ಇದು ಮನುಷ್ಯನಿಗೆ ಒಂಥರ ಇದು ಮೈಂಡ್ ಫ್ರೆಶ್ನೆಸ್ ಮತ್ತು ಬಾಡಿಗೆ ಬಹಳ ಒಳ್ಳೆ ಹೆಲ್ತಿಯಾಗಿರಿಸಲಿಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಅದರಿಂದ ಪ್ರತಿಯೊಬ್ಬರು ಈ ಮೆಡಿಟೇಷನ್ ಮತ್ತು ಯೋಗವನ್ನು ಮಾಡಬೇಕು ಫ್ರೆಂಡ್ಸ್. ಅದಾಗಿ ನಾನು ತಮ್ಮೆಲ್ಲರೂ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದು ಒಂದೇ, ಪ್ರತಿನಿತ್ಯ ಪ್ರತಿಯೊಬ್ಬರು ಯೋಗ ಮಾಡೋದು ಮತ್ತು ಮೆಡಿಟೇಷನ್ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿನಿತ್ಯ ಬೆಳಿಗ್ಗೆ ನಾವು ಹೇಗೆ 3 ಹೊತ್ತು ಊಟ ಮಾಡ್ತೀವಿ, ಅದೇ ಥರ ಇದು ಕೂಡ ನಮ್ಮ ಲೈಫಲ್ಲಿ ಇದು ಒಂದು ಭಾಗ ಥರ ಮಾಡಿಕೊಂಡ್ರೆ, ಇದಕ್ಕೊಂದು ಸಮಯ ಕೊಟ್ಟರೆ ಖಂಡಿತವಾಗಿ ನಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಮತ್ತು ನಾವು ಮಾಡೋ ಕೆಲಸಗಳೆಲ್ಲ ಚೆನ್ನಾಗಿರ್ತವೆ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯೋಗ ಮೆಡಿಟೇಷನು ಇದು ಏನು ಸ್ಟಡಿ ಮಾಡ್ತಿರ್ತಾರೆ ಸ್ಟೂಡೆಂಟು ಮತ್ತು ಜಾಬ್ ಮಾಡ್ತಾ ಇರ್ತಾರೆ ವರ್ಕರ್ಸು, ಇದು ಇವರು ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಉದಾಹರಣೆ ಸ್ಟೂಡೆಂಟ್ಗಳ ತಗೊಂಡ್ರೆ, ಇವರು ಮೆಡಿಟೇಷನ್ ಮತ್ತು ಯೋಗ ಓದೋದ್ರ ಜೊತೆಗೆ ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಬಹಳ ಅಂದರೆ ಬಹಳ ಉಪಯೋಗಗಳು ಆಗ್ತವೆ ಫ್ರೆಂಡ್ಸ್. ಉದಾಹರಣೆಗೆ ಹೇಳ್ಬೇಕಂತಂದರೆ, ಸ್ಟೂಡೆಂಟ್ಗಳು ಓದುವಾಗ ಅವರ ಓದಿನ ಬೆಳವಣಿಗೆ ಇನ್ನೂ ಬಹಳ ಹೆಚ್ಚಾಗಿ ಅವರು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಹಾಗಾಗಿ ಪ್ರತಿನಿತ್ಯ ಮೆಡಿಟೇಷನ್ ಆಗಲಿ ಮತ್ತು ಯೋಗ ಆಗಲಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ½ ಆನ್ ಅವರು ಮಾಡಿ ಫ್ರೆಂಡ್ಸ್. ಇದರ ಮೊದಲ ಫೌಂಡೇಶನ್ ಅಂತಲೇ ನಾನೇನು ಕರಿತೀನಿ ಓಂಕಾರ, ಭ್ರಮರಿ ಮತ್ತು ರಿಲ್ಯಾಕ್ಸ್ ಫ್ರೆಂಡ್ಸ್. ಇದನ್ನು 3 ಫಸ್ಟ್ ಅಳವಡಿಸ್ಕೊಳ್ಳಿ. ಅದಾದಮೇಲೆ ಪ್ರಾಣಾಯಾಮಗಳು ಮಾಡಿ ಫ್ರೆಂಡ್ಸ್. ನಿಮಗೆ ಯಾವುದು ಇಷ್ಟ ಆಗುತ್ತೆ ಪ್ರಾಣಾಯಾಮಗಳು ಮಾಡಿ. ಇದರಿಂದ ನಿಮಗೆ ಮನೋಲ್ಲಾಸ ಮತ್ತು ಮೆಮೊರಿ ಪವರು ಹೆಚ್ಚಿಸುತ್ತೆ ಫ್ರೆಂಡ್ಸ್. ಆಮೇಲೆ ಜ್ಞಾಪನ ಶಕ್ತಿ ಕೂಡ ಹೆಚ್ಚಿಸುತ್ತೆ ಫ್ರೆಂಡ್ಸ್. ಅದರಿಂದ ವಿದ್ಯಾರ್ಥಿಗಳು ನೀವು ಓದೋದ್ರ ಜೊತೆಗೆ ಇದನ್ನು ಅಭ್ಯಾಸ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಹೇಗೆ ನಿಮಗೆ ಉಪಯೋಗ ಮತ್ತು ಹೇಗೆ ನಿಮ್ಮ ಮೇಲೆ ಪರಿಣಾಮ ಬೀರುತ್ತಂತಂದರೆ, ಉದಾಹರಣೆ ನನಗೆ ತಗೊಳ್ಳಿ ಫ್ರೆಂಡ್ಸ್. ನಾನು 2007ರಲ್ಲಿ ಏನು ತರಬೇತಿಗೆ ಹೋಗಿದ್ದೀನಿ. ಆ ತರಬೇತಿಯಲ್ಲಿ ನಾನು ಮೆಡಿಟೇಷನ್ ಅನ್ನೋದನ್ನು ನಾನು ಶುರು ಮಾಡ್ತೀನಿ ಫ್ರೆಂಡ್ಸ್. ಪ್ರತಿನಿತ್ಯ ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಚಾರಗಳು ಬರ್ತವೆ. ಆಮೇಲೆ ನಾವೇನೇ ಕೆಲಸಗಳು ಮಾಡಬೇಕಂತಂದರೆ ನಮಗೆ ಬೋರ್ ಅನ್ನೋದು ಆಗಲ್ಲ. ಅದರಿಂದ ವಿದ್ಯಾರ್ಥಿಗಳೇ ನೀವು ಓದೋದ್ರ ಜೊತೆಗೆ ಇದನ್ನು ಮೆಡಿಟೇಷನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಓದುವ ಏನು ನೀವು ಸ್ಕೂಲಿಗೆ ಹೋಗ್ತಾ ಇದ್ದೀರೋ, ಕಾಲೇಜಿಗೆ ಹೋಗ್ತಾ ಇದ್ದೀರೋ, ಕರಿಕುಲಮ್ ಅಂತ ನಿಮಗೆ ಇದ್ದೇ ಇರುತ್ತೆ, ಟೈಮ್ ಟೇಬಲ್ ಅಂತ ಇದ್ದೇ ಇರುತ್ತೆ. ಉದಾಹರಣೆಗೆ ನಾಳೆ ಯಾವುದು ಸಬ್ಜೆಕ್ಟ್ ಓದಬೇಕು, ಯಾವುದು ವಿಷಯ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಹೇಗೆ ನೀವು ಟೈಮ್ ಟೇಬಲ್ ಮಾಡ್ಕೊಳ್ತೀರೋ ಅದೇ ಥರ ಇದನ್ನು ಕೂಡ ನೀವು ಟೈಮ್ ಟೇಬಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದರಿಂದ ನಿಮಗೆ ಬಹಳ ಉಪಯೋಗ ಇರುತ್ತೆ. ಆಮೇಲೆ ಇದು
ಯಾವ ಹೊತ್ತಿಗೆ ಮಾಡಿದ್ರೆ ಒಳ್ಳೆಯದು ಅಂತಂದರೆ ಪ್ರತಿನಿತ್ಯ ಬೆಳಿಗ್ಗೆ ಮಾಡಿ ಫ್ರೆಂಡ್ಸ್. ನೀವು ಒಂದು ಟೈಮ್ ಸೆಟ್ ಮಾಡ್ಕೊಳ್ಳಿ. 4ರಿಂದ 5 ಇಲ್ಲ 5ರಿಂದ 6 ಆ ಥರ ನೀವು ಟೈಮ್ ಸೆಟ್ ಮಾಡ್ಕೊಂಡು ನಿಮಗೆ ಯಾವುದಾಗತ್ತೆ, ನಿಮಗೆ 1 ತಾಸು ಕೊಡೋಕ್ಕಾಗಿಲ್ಲ ಅಂತಂದರೆ ಒಂದು ಅರ್ಧ ತಾಸಾದರೂ ನೀವು ಮೆಡಿಟೇಷನ್ ಆಗಲಿ, ಯೋಗವನ್ನಾಗಲಿ ನೀವು ಮಾಡಿದ್ರೆ ನಿಮಗೆ ಭಾಳ ಉಪಯೋಗ ಇರುತ್ತೆ ಫ್ರೆಂಡ್ಸ್. ಅದರಿಂದ ಪ್ರತಿನಿತ್ಯ ನಾವು ಯೋಗ, ಧ್ಯಾನವನ್ನು ಪ್ರತಿನಿತ್ಯ ಮಾಡಿಕೊಂಡು ನಾವು ಓದನ್ನು ಮುಂದುವರಿಸಿದ್ರೆ ಹೇಗೆಲ್ಲ ಉಪಯೋಗಗಳು ಆಗ್ತವೆ ಮತ್ತು ಆಗಿದ್ದಾವೆ ಅನ್ನೋದಕ್ಕೆ ಉದಾಹರಣೆ ಫ್ರೆಂಡ್ಸ್. ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಾಗ ಆ, ಅಲ್ಲಿ ನಾನು ಪ್ರಾಕ್ಟಿಕಲಾಗಿ ನೋಡಿದಂಥ ಇದು ಒಂದು ವಿಷಯ ಫ್ರೆಂಡ್ಸ್. ಏನಂತಂದರೆ ಅದು ಒಂದು ಸಂಸ್ಥೆ BPO ಅಂತ ಹೇಳ್ಬಿಟ್ಟು ಹೇಳಿ ಫ್ರೆಂಡ್ಸ್. ಅಲ್ಲಿ ಅವರು ಹೇಗೆ ನಾವು ಏನು ಅಂದರೆ ಅದು ಜೀರೋ ಎಜುಕೇಷನ್ ಅಂದರೆ ಟೋಟಲಿ ಏನು ಓದಿರಲ್ಲ ಫ್ರೆಂಡ್ಸ್ ಅವರು. ಅವರು ಏನು ಅಂದರೆ ಅವ್ರಿಗೇನು ಅಕ್ಷರ ಅನ್ನೋದೇ ಗೊತ್ತಿರಲ್ಲ ಫ್ರೆಂಡ್ಸ್. ಅ, ಆ, ಇ ಅನ್ನೋದು ಏನು ಮತ್ತು ABCD 1 2 ಇದ್ರ ಬಗ್ಗೆ ಏನು ಜ್ಞಾನನೇ ಇರಲ್ಲ. ಅಂಥವರಿಗೆ ಆ ಸಂಸ್ಥೆ ಫ್ರೆಂಡ್ಸ್ ಅದು ಅವರು ಯಾವ ಥರ ಜನಗಳನ್ನು ಚೂಸ್ ಮಾಡ್ತಾರಂತಂದರೆ ಹಳ್ಳಿಗಳಲ್ಲಿ ಹಸುವನ್ನು ಮೇಯಿಸ್ತಾರಲ್ಲ ಫ್ರೆಂಡ್ಸ್, ಹಸುವನ್ನು ಮೇಯಿಸೋರು, ಆಮೇಲೆ ಹಸುವನ್ನು ಮೇಯಿಸೋರು, ಆಮೇಲೆ ಹೊಲದಲ್ಲಿ ಕೆಲಸ ಮಾಡೋರು, ಆಮೇಲೆ ಸೆಕ್ಯೂರಿಟಿಗಳು ಕೆಲಸ ಮಾಡೋರು, ಈ ಥರ ಒಂದು 4-5 ಕ್ಯಾಟಗರೀಸ್ ಜನಗಳನ್ನು ತಗೊಳ್ತಾರೆ ಫ್ರೆಂಡ್ಸ್. ಈ ಹಸು ಮೇಯಿಸೋರು, ಆಮೇಲೆ ಹೊಲದಲ್ಲಿ ಕೆಲಸ ಮಾಡೋರು, ಸೆಕ್ಯೂರಿಟಿ ಕೆಲಸ ಮಾಡೋರು, ಈ ಥರದವ್ರನ್ನ ಅವರು ಚೂಸ್ ಮಾಡ್ತಾರೆ ಫ್ರೆಂಡ್ಸ್. ನಾನಿದು ಪ್ರಾಕ್ಟಿಕಲಾಗಿ ನೋಡಿದ್ದು. ಅವರಿಗೆ ಒಂದು 8 ತಿಂಗಳು ತರಬೇತಿ ಅಂತ ಹೇಳ್ಬಿಟ್ಟು ಹೇಳಿ ಅವರು ತಗೊಳ್ತಾರೆ ಫ್ರೆಂಡ್ಸ್. ಅಂದರೆ ಅವರಿಗೆ ಓದೋದ್ರ ಬಗ್ಗೆ ಏನು ಒಂದು ಚೂರು ಫ್ರೆಂಡ್ಸ್, ಒಂದು ಚೂರು ಅವರಿಗೆ ಗೊತ್ತಿರಲ್ಲ. ಎಂಬ ಅಕ್ಷರ ಹೇಗೆ ಬರೀಬೇಕು ಅನ್ನೋದು ಗೊತ್ತಿರಲ್ಲ. ABCD ಹೇಗೆ ಬರೀಬೇಕು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರೆ, ಪ್ರತಿನಿತ್ಯ ಫ್ರೆಂಡ್ಸ್, ಪ್ರತಿನಿತ್ಯ ಅವರಿಗೆ ಫಸ್ಟು ಮೆಡಿಟೇಷನ್, ಯೋಗ ಅನ್ನೋದ್ರ ಬಗ್ಗೆ ಅವರಿಗೆ ಫಸ್ಟು ನಾನೇನು ಫೌಂಡೇಶನ್ ಹೇಳಿದ್ರೆ ಇದರ ಬಗ್ಗೆ ಅವರಿಗೆ ಅರಿವು ಮೂಡಿಸ್ತಾರೆ ಫ್ರೆಂಡ್ಸ್. ಯಾಕೆಂತಂದರೆ ಓದೋಕ್ಕೆ ಮೊದಲು ಏಕಾಗ್ರತೆ ಅನ್ನೋದು ಬೇಕು ಫ್ರೆಂಡ್ಸ್. ಅದರಿಂದ ಕಾನ್ಸಂಟ್ರೇಷನ್ ಅನ್ನೋದು ಬೇಕು. ಅದರಿಂದ ಅವರು ಮೊದಲು ಅವರಿಗೆ ಯೋಗ ಮತ್ತು ಧ್ಯಾನದ ಬಗ್ಗೆ ಅವರಿಗೆ ಅರಿವು ಮೂಡಿಸ್ತಾರೆ. ಅದಾದಮೇಲೆ ಫ್ರೆಂಡ್ಸ್ ಅವರ ಟೈಮ್ ಟೇಬಲ್ ಹೇಗಿರುತ್ತೆ ಅಂತ ಅಂದರೆ ಫ್ರೆಂಡ್ಸ್, ನಾವು ಅದನ್ನು ಊಹೆ ಮಾಡೋಕ್ಕೂ ಆಗಲ್ಲ. ಅಷ್ಟು ಕಠಿಣವಾದ ಅವರಿಗೆ ಟಾಸ್ಕ್ಗಳನ್ನು ಅವರು ಕೊಡ್ತಾರೆ ಫ್ರೆಂಡ್ಸ್. ಅಭ್ಯಾಸ, ಈ ಓದೋದು ಅಭ್ಯಾಸ ಹೇಗೆ ಮಾಡಬೇಕು ಅನ್ನೋದು ಕೂಡ ಅವರಿಗೆ ಪರಿಜ್ಞಾನಗಳು ಇರಲ್ಲ. ಅದರಲ್ಲಿ ಅವರು ಅಕ್ಷರನೇ ಏನಂತನೂ ಗೊತ್ತಿರಲ್ಲ. ಅಂಥವ್ರನ್ನ ಅವರು ಒಂದು 3-4 ಕ್ಯಾಟಗರಿಲಿ ಜನಗಳನ್ನು ತಗೊಂಡ್ಬಿಟ್ಟು ಫ್ರೆಂಡ್ಸ್ ಮೊದಲು ಮೆಡಿಟೇಷನ್ ಮತ್ತು ಯೋಗದಿಂದ ಶುರು ಮಾಡ್ತಾರೆ. ಅವರು ಈ ದಿನಾಲಿ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಮೆಡಿಟೇಷನ್ ಮಾಡೋದು, ಆಮೇಲೆ ಯೋಗ ಮಾಡೋದು, ಇದನ್ನು ಮಾಡಿಕೊಂಡು ಫ್ರೆಂಡ್ಸ್ ಓದೋದನ್ನು ಶುರು ಮಾಡೋಕ್ಕೆ ಅವರು ಶುರು ಮಾಡ್ತಾರೆ. ಆವಾಗ ಅವರಿಗೆ ಫ್ರೆಂಡ್ಸ್ ಅವರಿಗೆ ABCDಯನ್ನು ಕಲಿಸ್ಕೊಡ್ತಾರೆ ಫ್ರೆಂಡ್ಸ್. ABCD ಹೇಗೆ ABCDನ ನಾವು ಓದಬೇಕು, ಹೇಗೆ ನಾವು ABCDನ ಬರಿಬೇಕು, ಆಮೇಲೆ 1 2 ನಾವು ಹೇಗೆ ಬರಿಬೇಕು ಇದನ್ನು ಹೇಳ್ಕೊಡ್ತಾರೆ ಫ್ರೆಂಡ್ಸ್. ಅವರು ನಾನು ಹೇಳೋದಿಲ್ಲ ನಿಮಗೆ, ಆ ಟೈಮ್ ಟೇಬಲು ಊಹೆ ಮಾಡೋಕ್ಕೂ ಆಗಲ್ಲ ಫ್ರೆಂಡ್ಸ್. ಅಷ್ಟು ಕಠಿಣವಾದ ಟಾಸ್ಕ್ಗಳು. ಉದಾಹರಣೆ, ಅವರು ABCD ಓದಲಿಕ್ಕೆ ಒಂದು
8ರಿಂದ 10 ದಿನ ಅನ್ಕೊಳ್ಳಿ ಫ್ರೆಂಡ್ಸ್ ಅಷ್ಟೇ. ಅವ್ರಿಗೇನು ಬರಲ್ಲ ಫ್ರೆಂಡ್ಸ್. ಅವರು ಎಮ್ಮೆ ಕಾಯೋದು, ಹಸು ಕಾಯೋದು ಆ ಥರ ಮಾಡ್ತಿರ್ತಾರೆ. ಮತ್ತು ಇವರು ಸೆಕ್ಯೂರಿಟಿ ಕೆಲಸಗಳು ಮಾಡ್ತಿರ್ತಾರೆ. ರಾತ್ರಿ ಆಫೀಸಲ್ಲೋ ಮತ್ತು ಹೊಲಗಳು ಕಾಯೋ ಥರನೋ ಈ ಥರ ಮಾಡ್ತಿರ್ತಾರೆ. ಆ, ಅಂಥವ್ರು ನೋಡಿ ಫ್ರೆಂಡ್ಸ್, ಅವರಿಗೆ ಅಕ್ಷರದ ಜ್ಞಾನನೇ ಇರಲ್ಲ. ಅವರಿಗೆ ಇದನ್ನ ಮೆಡಿಟೇಷನ್ ಯೋಗವನ್ನು ಹೇಳ್ಕೊಟ್ಟು ಆಮೇಲೆ ಅವರಿಗೆ ಅಕ್ಷರ ಓದೋದನ್ನು ಅಭ್ಯಾಸಗಳನ್ನು ಶುರು ಮಾಡಿಸ್ತಾರೆ. ಅಲ್ಲಿ ನಾನೇನಲ್ಲಿ ಕೆಲಸ ಮಾಡ್ತಿರುವಾಗ ಆ ಟೈಮಲ್ಲಿ ಅವರು ಬಂದ್ಬಿಟ್ಟು ಅಂದರೆ 1 ನಿಮಿಷ ಫ್ರೆಂಡ್ಸ್, 1 ನಿಮಿಷ 1 ಸೆಕೆಂಡ್ ಅವರು ವೇಸ್ಟ್ ಮಾಡ್ದೇನೆ ಅವರು ಓದೋದ್ರ ಬಗ್ಗೆನೇ ಅವ್ರದ್ದು ಕೆಲಸ ಏನಿಲ್ಲ. ಬೆಳಿಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು, ಯೋಗದಾನ ಒಂದು ಅರ್ಧ ತಾಸು 1 ತಾಸು ಕೂತ್ಕೋಬೇಕು. ಯೋಗದಾನದಲ್ಲಿ ಅವರು ಏಕಾಗ್ರತೆಯನ್ನು ಪಡಿಬೇಕು. ಆಮೇಲೆ ಅವರು ಯೋಗ ಧ್ಯಾನಕ್ಕೆ ಕುತ್ಕೊಂಡಿದ್ದಾರೆ ಅಂತಂದ್ರೂ ಅವರು ತಲೆಯಲ್ಲಿ ABCD ಹೆಂಗೆ ಬರಿಬೇಕು, 1, 2 ಹೆಂಗೆ ಬರಿಬೇಕು ಅನ್ನೋದ್ರ ಬಗ್ಗೆನೇ ಫ್ರೆಂಡ್ಸ್. ಹಾಗಾಗಿ ಅವರು 1 ನಿಮಿಷನೂ ಅವರು ಸಮಯ ವೇಸ್ಟ್ ಮಾಡ್ದೇನೆ ಫ್ರೆಂಡ್ಸ್ ABCDಯಿಂದ ಶುರು ಮಾಡ್ತಾರೆ. ಪ್ರತಿನಿತ್ಯ 2 ಅಕ್ಷರ ಕಲಿಯೋದು, 4 ಅಕ್ಷರ ಕಲಿಯೋದು, ಹಂಗಂತ ಮಾಡಿ ಒಂದು 8ರಿಂದ 10 ನಿಮಿಷ 10 ನಿಮಿಷ ಅಲ್ಲ ಫ್ರೆಂಡ್ಸ್, ಒಂದು 8ರಿಂದ 10 ದಿನಗಳಲ್ಲೇ ಅವರು ABCDನ ಪರ್ಫೆಕ್ಟಾಗಿ ಅವರು ಅದನ್ನು ಬರೆಯೋದು ಮತ್ತು ಅದನ್ನು ಗುರ್ತಿಡಿಯೋದನ್ನು ಕಲಿತಾರೆ ಫ್ರೆಂಡ್ಸ್. ಆಮೇಲೆ 1, 2 ಕೂಡ ಫ್ರೆಂಡ್ಸ್, 1, 2 ಹೇಗೆ ಬರಿಬೇಕು, 1, 2 ಅದನ್ನು ಬರೆಯೋದನ್ನು ಅಭ್ಯಾಸ ಮಾಡ್ತಾರೆ ಫ್ರೆಂಡ್ಸ್. ಅವರಿಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ ಪೆನ್ ಹೆಂಗೆ ಇಟ್ಕೋಬೇಕು, ಹೆಂಗೆ ಬರಿಬೇಕು ಅನ್ನೋದೇ ಗೊತ್ತಿರಲ್ಲ ಫ್ರೆಂಡ್ಸ್ ಇದು. ಹಾಗಾಗಿ ಇವರು ABCDನೂ ಕಲಿತಾರೆ, ಜೊತೆಗೆ 1, 2 ಕಲಿತಾರೆ. ಆಮೇಲೆ ಫ್ರೆಂಡ್ಸ್ ಅವರು ಕನ್ನಡನೇ ಯಾವ ರೀತಿ ಅಂದರೆ ಅವರು ತುಂಬ ಹಳ್ಳಿಯಲ್ಲೇ ಅವರು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿರೋ ಅದೇ ವಾತಾವರಣದಲ್ಲಿದ್ದಾರೆ. ಕನ್ನಡ ಕೂಡ ಸ್ಪಷ್ಟವಾಗಿ ಅವರಿಗೆ ಮಾತಾಡಲಿಕ್ಕೆ ಬರಲ್ಲ. ಆಮೇಲೆ ಇನ್ನೊಬ್ಬರ ಜೊತೆ ಹೇಗೆ ಅವರು ಕಮ್ಯುನಿಕೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಅವರಿಗೆ ಅರಿವು ಇರಲ್ಲ ಫ್ರೆಂಡ್ಸ್. ಅಂಥವ್ರನ್ನ ಇವರು ಏನು ಮಾಡ್ತಾರೆ ಅಂತಂದರೆ, ನಾನು ವರ್ಕ್ ಪ್ಲೇಸಲ್ಲೇ ನಾನು ತೋಟಗಾರಿಕೆ ತರಬೇತುದಾರನಾಗಿ ನಾನು ಕೆಲಸ ಮಾಡ್ತಾ ಇರ್ತೀನಿ. ಅವಾಗ ಅವರು ನಮ್ಮ ಕೊಲೀಗ್ಸ್ ಥರನೇ ಇರ್ತಾರೆ. ಯಾಕಂತಂದರೆ ನಮ್ಮ ರೂಮ್ಸ್ಗಳೆಲ್ಲ ಅಲ್ಲೇ ಇರ್ತವೆ ಮತ್ತು ಆ ಸಂಸ್ಥೆ ಕೂಡ ಅವರು ಇದನ್ನು ಅಡಾಪ್ಟ್ ಮಾಡಿರ್ತಾರೆ. ಅದರಿಂದ ನಾನು ಪ್ರತಿಯೊಂದನ್ನು ನಾನು ಇದರ ಬಗ್ಗೆ ನಾನು ಗಮನ ಕೊಟ್ಟು ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದರಿಂದ ನಾನು ನಿಮಗೆ ಇದನ್ನು ಉದಾಹರಣೆಯಾಗಿ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಫ್ರೆಂಡ್ಸ್ ಅದು ಹೆಂಗೆ ಮಾಡ್ತಾರಂತಂದರೆ, ಅವರಿಗೆ ಕನ್ನಡನೇ ಇನ್ನೊಬ್ಬರ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ಬೇಕು ಅನ್ನೋದ್ರ ಗೊತ್ತಿಲ್ಲ. ಅಂಥವ್ರನ್ನ ಈ BPO ಸಂಸ್ಥೆ ಹೆಂಗಂದ್ರೆ ಅವರಿಗೆ ಇಂಗ್ಲೀಷ್ ಮಾತಾಡೋದಕ್ಕೆ ಕಲಿಸ್ಕೊಡ್ತಾರೆ ಫ್ರೆಂಡ್ಸ್. ಅವರಿಗೆ ಇಂಗ್ಲೀಷಲ್ಲೇ ಅವರು ಮಾತಾಡಬೇಕು. ಇದು ಒಂದು ಅಂದರೆ ಫ್ರೆಂಡ್ಸ್ ನೋಡಿ, ನೀವು ಇದನ್ನು ನಂಬೋಕೆ ಆಗಲ್ಲ ಫ್ರೆಂಡ್ಸ್. ಇದನ್ನು ಒಂಥರ ಇದು ವಿಸ್ಮಯಕಾರ ವಿಷಯ ಫ್ರೆಂಡ್ಸ್. ಹಾಗಾಗಿ ಅವರು ಇಂಗ್ಲೀಷಲ್ಲೇ ಮಾತಾಡೋದನ್ನು ಶುರು ಮಾಡ್ತಾರೆ. ಅಂದರೆ ಕಲೀಲಿಕ್ಕೆ ಅವರು ಶುರು ಮಾಡ್ತಾರೆ. ಈಗ ABCD ಆಯಿತು, 1, 2, 3 ಆಯಿತು. ABCDಯಿಂದನೇ A ಫಾರ್ ಆಪಲ್ ಏನು ವರ್ಡ್ಗಳು ಅದನ್ನು ಶುರು ಮಾಡ್ತಾರೆ. ಆಮೇಲೆ ಮಾತಾಡೋದು ಅದರಲ್ಲಿ ಕೂಡ ABCDಯಲ್ಲಿ ಹೇಗೆ ನಾವು ಮಾತಾಡಬೇಕು, ABCDಯನ್ನು ಕಲಿತ ನಂತರ ಅವರು ಒಂದೊಂದು ಶಬ್ದಗಳನ್ನು ಅವರು ಬರೀಲಿಕ್ಕೆ ಶುರು ಮಾಡ್ತಾ ಹಾಗೆ ಕಲೀಲಿಕ್ಕೆ ಶುರು ಮಾಡ್ತಾರೆ ಫ್ರೆಂಡ್ಸ್. 1, 2, 3 ಅವರಿಗೆ ನಾನು ಅವರಿಗೆ ಕೇಳ್ತೀನಿ, ಯಾಕೆ 1, 2, 3 ABCD ಈ ಥರ ಅಂತಂದರೆ, ನಮಗೆ ಹಿಂಗಿದೆ, ನಾವು ಇಂಗ್ಲೀಷಲ್ಲೇ ಮಾತಾಡಬೇಕಂತೆ. ಆಮೇಲೆ ಇಂಗ್ಲೀಷಲ್ಲೇ ನಾವು ಇಂಗ್ಲೀಷನ್ನೇ ಕಲಿಬೇಕಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ BPO ಅಂತ ಹೇಳ್ಬಿಟ್ಟು ಹೇಳಿದ್ರು. BPO ಅಂತಂದರೆ ಏನಂತಂದ್ರೆ ಬಿಸ್ನೆಸ್ ಪ್ರೊಸೆಸಿಂಗ್ ಔಟ್ಸೋರ್ಸ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಂದರೆ ಇದು ಅವರು ಈ ಹೆಂಗೆ ಅಂತಂದರೆ ನೋಡಿ, ಅವರಿಗೆ ಓದೋಕ್ಕೆ ಕನ್ನಡನೂ ಬರಲ್ಲ. ಅಂಥದ್ರಲ್ಲಿ ಇಂಗ್ಲೀಷು ABCD 1, 2, 3 ABCD ಬಂದ್ಬಿಟ್ಟು ನಮಗೆ ಮಾತಾಡಲಿಕ್ಕೆ ಮತ್ತು ಕಮ್ಯುನಿಕೇಷನ್ ಮಾಡೋಕ್ಕೆ ಬರುತ್ತೆ. ಮತ್ತು 1, 2, 3 ಅನ್ನೋದು ವ್ಯವಹಾರ ಅಂದರೆ ಕಾಸಿನ ಬಗ್ಗೆ ನಾವು ಕಲಿಬೇಕು. ಅಕೌಂಟ್ ಬಗ್ಗೆ ನಾವು ಕಲಿಬೇಕು. ಕಾಸು ಎಷ್ಟು ಹೇಗೆ ವ್ಯವಹಾರ ಮಾಡ್ತಾರೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಕಲಿಬೇಕು. ಅದರಿಂದ ನಮಗೆ 1, 2, 3 ಕಲ್ತ್ಕೊಂಬನ್ನಿ ಅಂತ ಹೇಳ್ಬಿಟ್ಟು
ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಫ್ರೆಂಡ್ಸ್, ಸ್ಟೂಡೆಂಟು. ಆವಾಗ ಅವ್ರದ್ದು ಏನು ಕೆಲಸ ಇಲ್ಲ ಫ್ರೆಂಡ್ಸ್, ಬರೀ ಓದು 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 ಅಷ್ಟೇ ಫ್ರೆಂಡ್ಸ್. ಬೆಳಿಗ್ಗೆ ಎದ್ದ ತಕ್ಷಣ ಮೆಡಿಟೇಷನ್ನು, ಯೋಗ ಮಾಡಬೇಕು, ಆಮೇಲೆ ಓದೋದು ಶುರು ಮಾಡಬೇಕು ಫ್ರೆಂಡ್ಸ್. ಅವರಿಗೆ ಟೈಮ್ ಟೇಬಲ್ಲೇ ಇಲ್ಲ ಫ್ರೆಂಡ್ಸ್. ಕೆಲವೊಬ್ಬರಂತೂ ಅವರು ಸ್ಟಾರ್ಟಿಂಗ್ ಏನು ಬಂದ್ರಲ್ಲ ಫ್ರೆಂಡ್ಸ್, ಅವರಿಗೆ ಒಂದು 10-15 ಡೇಸ್ಗೆ ಅವರಿಗೆ ವಾಮಿಟ್ ಆಗೋದಾಯಿತು, ಲೂಸ್ ಮೋಷನ್ ಆಗೋದಾಯಿತು. ಯಾಕಂತಂದರೆ ನಿದ್ದೆ ಸರಿಗಿಲ್ಲಲ್ಲ ಫ್ರೆಂಡ್ಸ್. ಅವರು ಸಡನ್ಲಿ ಆಗ್ರಿ ಅವ್ರು ತಗೊಂಡು ಅದರಿಂದನೇ ಈ ಯೋಗ ಮೆಡಿಟೇಷನ್ ಮಾಡಿ ನಿಧಾನಕ್ಕೆ ಅವ್ರಿಗೆ ಅಭ್ಯಾಸ ಮಾಡ್ತಾರಲ್ಲ, ಅದರಿಂದ ಒಬ್ಬೊಬ್ಬರಿಗಂತೂ ಅವರು ಆ ಥರ ಆಯಿತು. ಆಮೇಲೆ ಪುನಃ ಅವರು ಅದೇನಿದೆ ಟ್ರೀಟ್ಮೆಂಟ್ಗಳು ತಗೊಂಡು ಒಂದು 2-3 ಡೇಸ್ ರೆಸ್ಟ್ ಮಾಡಿ, ಮತ್ತೆ ಪುನಃ ಹಾಗೆ ಮಾಡಿ 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 ಫ್ರೆಂಡ್ಸ್ ಅವರು ABCDಲಿ ಪರ್ಫೆಕ್ಟ್ ಆಗ್ತಾರೆ, 1-2-3ಲಿ ಪರ್ಫೆಕ್ಟ್ ಆಗ್ತಾರೆ. ಆಮೇಲೆ ಇದ್ರ ಜೊತೆಗೆ ಫ್ರೆಂಡ್ಸ್ ಅವರು ಸಿಸ್ಟಮಲ್ಲಿ ಕೆಲಸ ಮಾಡಬೇಕು. ಕಂಪ್ಯೂಟರ್ ಅಂದರೆ ಏನು ಗೊತ್ತಿಲ್ಲ ಫ್ರೆಂಡ್ಸ್ ಅವರಿಗೆ. ಲ್ಯಾಪ್ಟಾಪ್ ಅಂತಂದ್ರೆ ಏನು, ಸಿಸ್ಟಮ್ ಅಂತಂತಂದ್ರೆ ಏನು, ಆಮೇಲೆ ಕೀಬೋರ್ಡ್ ಏನು, ಮಾನಿಟ್ರ್ ಏನು, CPU ಏನು, UPS ಏನು ಅನ್ನೋದ್ರ ಬಗ್ಗೆ ಅವರಿಗೆ ಇವುಗಳ ಬಗ್ಗೆ ಅವರಿಗೆ ಪರಿಚಯನ ಮಾಡಿಕೊಡ್ತಾರೆ. ಆಮೇಲೆ ಅದರ ಬಗ್ಗೆ ಕಲಿತು ಅವರು ಸಿಸ್ಟಮಲ್ಲಿ ವರ್ಕ್ ಮಾಡ್ಬೇಕು ಫ್ರೆಂಡ್ಸ್. ಸಿಸ್ಟಮಲ್ಲಿ ನೋಡಿ, ಸಿಸ್ಟಮಲ್ಲಿ ಅವರು ವರ್ಕ್ ಮಾಡಬೇಕು. ಡಾಟಾ ಎಂಟ್ರಿ ಅಂತ ಹೇಳ್ಬಿಟ್ಟು ಅವರು ವರ್ಕ್ ಮಾಡಬೇಕು ಫ್ರೆಂಡ್ಸ್. ಸೊ ಆ ಕೆಲಸ ಮಾಡಲಿಕ್ಕೆ ಇವರಿಗೆ ಏನು ಕೌಶಲ್ಯಗಳು ಬೇಕಾಗತ್ತೆ ಅದನ್ನು ಫ್ರೆಂಡ್ಸ್ ಇದು ನನ್ನ ಲೈಫಲ್ಲಿ ಫ್ರೆಂಡ್ಸ್ ಇದು ನಾನು ಫಸ್ಟ್ ಟೈಮ್ ನೋಡಿರೋದು. ಹೇಗೆ ಅವರು ಈ ಜೀರೋ ಇಂದ ಹೇಗೆ ಎಜುಕೇಷನ್ಗೆ ಜೀರೋಯಿಂದ ಹೀರೋನೇ ಅನ್ಬೋದು ಫ್ರೆಂಡ್ಸ್. ಅವರಿಗೆ ಒಂದು ಹಸು ಮೇಯಿಸೋರು, ಒಂದು ಸೆಕ್ಯೂರಿಟಿ ಕೆಲಸ ಮಾಡೋರು, ಈ ಥರವರಿಗೆ ಅವರಿಗೆ ಓದೋದು ಕಲಿಸ್ಕೊಟ್ಬಿಟ್ಟು ಇಂಗ್ಲೀಷ್ ಮಾತಾಡೋದು, ಆಮೇಲೆ ಕಂಪ್ಯೂಟರ್ ಜೊತೆ ಕೆಲಸ ಮಾಡೋದು, ಈ ಥರದನ್ನು ಅವರು ಕಲಿಸ್ಕೊಡ್ತಾರೆ. ಮತ್ತು ಇದರಲ್ಲಿ ಅವರಿಗೆ ಎಷ್ಟು ಬದಲಾವಣೆಗಳು ಅಂತಂದರೆ ಫ್ರೆಂಡ್ಸ್ ನಾವು ಊಹೆ ಮಾಡೋಕ್ಕೂ ಆಗಲ್ಲ. ಆ ಥರ ಬದಲಾವಣೆ ಅವರು ಕರೆಕ್ಟಾಗಿ ಅವರಿಗೆ ABCD ಓದಿಸ್ಬಿಟ್ಟು ಅದರಿಂದ ಶಬ್ದಗಳನ್ನು ಕಲಿತುಬಿಟ್ಟು ಒಂದೆರಡು ಓದ್ಬಿಟ್ಟು ಅವರಿಗೆ ಆದಷ್ಟು ಈ ಅಕೌಂಟ್ ಬಗ್ಗೆ ಸ್ವಲ್ಪ ಅವರು ತಿಳ್ಕೊಂಬಿಟ್ಟು ವಿವರಗಳು ತಿಳ್ಕೊಂಡು, ಮತ್ತು ಅದರ ಜೊತೆಗೆ ಅವರು ಇದನ್ನು ಬರಿತಾ 1-2-3 ABCD ಬರಿತಾ ಮಾತಾಡ್ತಾ ಒಬ್ಬರಿಗೊಬ್ಬರು ಟೋಟಲಿ ಇಂಗ್ಲೀಷಲ್ಲೇ ಅವರು ಕಮ್ಯುನಿಕೇಟ್ ಮಾಡೋದನ್ನು ಕಲಿತಾರೆ ಫ್ರೆಂಡ್ಸ್. ಅದು ಹೇಗೆ ಅಂತಂದರೆ ನಾವು ಹೇಳ್ತೀನಿ ಫ್ರೆಂಡ್ಸ್, ಟೋಟಲಿ ನಾನಂತೂ ಫುಲ್ಲು ಒಂಥರ ಇದೇ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಅದು ಅವರನ್ನು ನೋಡಿಬಿಟ್ಟು ನಾನು ಅಷ್ಟು ಸ್ಟ್ರಾಂಗು, ಅಷ್ಟು ಪವರ್ಫುಲ್ಲು ಬೆಳವಣಿಗೆ ಅಂತಂತಂದರೆ ಫ್ರೆಂಡ್ಸ್ ನಾನಿದು ಊಹೆ ಮಾಡೋಕ್ಕಾಗಲ್ಲ. ಅದರಿಂದ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು. ಅದು ಹೇಗಿರುತ್ತಪ್ಪ ಅಂತಂತಂದರೆ ಆ ಥರ ಅವರು ಅದನ್ನು ಒಂಥರ ವಿಸ್ಮಯಕರವಾಗಿ ಅವರು ಬದಲಾವಣೆ ಆಗ್ತಾರೆ ಫ್ರೆಂಡ್ಸ್. ಅದಕ್ಕೆ ಯಾವುದೇ ಥರ ಒಂದು ಟೈಪ್ ಕಂಪ್ಯೂಟ್ರಲ್ಲೇನು ಕಾಪಿ ಪೇಸ್ಟ್ ಮಾಡೋ ಥರ ಅಲ್ಲ ಫ್ರೆಂಡ್ಸ್. ಅವರು ಅಷ್ಟು ಶ್ರಮ ಪಡ್ತಾರೆ ಫ್ರೆಂಡ್ಸ್. ಅಷ್ಟು ಶ್ರಮ ಅಂದರೆ ಅಷ್ಟು ಶ್ರಮ ಪಡ್ತಾರೆ ಅವರು. ಅದರಿಂದ ಅವರ ಜೀವನ ಭವಿಷ್ಯ ಹೇಗಾಗಿದೆ ಅಂದರೆ ಫ್ರೆಂಡ್ಸ್, ಅವರು ಅಲ್ಲಿ ಅವರು ಏನು ಮೊದಲು ಟೋಟಲಿ ಝೀರೋ, 1-2-3 ಗೊತ್ತಿಲ್ಲ, ABCD ಗೊತ್ತಿಲ್ಲ, A ಗೊತ್ತಿಲ್ಲ ಅನ್ನೋರು ಹೇಗೆ ಬದಲಾವಣೆ ಆಗ್ತಾರಂತಂದರೆ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದ್ತಾರೆ, ಕನ್ನಡ ನ್ಯೂಸ್ ಪೇಪರ್ ಓದ್ತಾರೆ. ಆ ರೀತಿ ಇದೆ ಆ ಮಟ್ಟಿಗೆ ಅವರು ಬದಲಾವಣೆಗಳು ಆಗ್ತಾರೆ. ಆಮೇಲೆ ಅವರು ಇವತ್ತಿನ ದಿನ ಅಲ್ಲಿ ಅವರು ಕಲಿತುಬಿಟ್ಟು ಅವರೇ ಈಗ ಟ್ರೈನರ್ ಆಗಿದ್ದಾರೆ ಫ್ರೆಂಡ್ಸ್. ಉದಾಹರಣೆ ನಾನೇನು ಹೇಳಿದೆ, ನಾನು ಹಾರ್ಟಿಕಲ್ಚರ್ ಟ್ರೈನಿಂಗ್ ಮಾಡಿದೆ, ಆಮೇಲೆ ನಾನು ಹೆಂಗೆ ಟ್ರೈನರ್ ಅದೇ ಥರ ಫ್ರೆಂಡ್ಸ್ ಅವರು ಟೋಟಲಿ ಝೀರೋಯಿಂದ ಹೀರೋನೇ ಅಂತ ಹೇಳ್ಬಿಟ್ಟು ಹೇಳ್ಬೋದು ಫ್ರೆಂಡ್ಸ್. ಅಷ್ಟು ಮಟ್ಟಿಗೆ ಅವರು ಅಷ್ಟು ನೀಟಾಗಿ ಅವರು ಅಲ್ಲಿ ಒಂದು ತರಬೇತಿನ ಪಡೆದುಕೊಂಡು ಫ್ರೆಂಡ್ಸ್ ಅವರು ಟ್ರೈನರ್ ಆಗ್ತಾರೆ. ಮೊದಲಿಗೆ ನಾನಲ್ಲಿ ಇರುವಾಗ ಒಂದು 5 ಜನನು ಏನು ತಗೋತಾರೆ ಫ್ರೆಂಡ್ಸ್, 5 ಜನನು ಸಕ್ಸಸ್ಫುಲ್ ಆಗ್ತಾರೆ ಫ್ರೆಂಡ್ಸ್. 5 ಜನನು ಸಕ್ಸಸ್ಫುಲ್ ಆಗ್ತಾರೆ. ಅದರಲ್ಲಿ ಒಂದು 3-4 ಜನ ಜೆಂಟ್ಸು ಮತ್ತು ಒಬ್ಬರು ಲೇಡೀಸು, ಒಬ್ಬರಿಬ್ಬರು ಲೇಡೀಸ್ ಇರ್ತಾರೆ ಫ್ರೆಂಡ್ಸ್. ಆದರೆ
ಅವರು 5 ಜನನು ಫ್ರೆಂಡ್ಸ್ 5 ಜನನು ಅವರು ಫುಲ್ಲು ಸಕ್ಸಸ್‌ಫುಲ್ ಆಗ್ತಾರೆ. ಆಹ್, ಆ ಸಂಸ್ಥೆಗೂ ನಾನು ಯಾಕಂದ್ರೆ ನಾನು ಬರೇ ದೂರದಿಂದನೂ ನಾನು ನೋಡಿರೋದು ಫ್ರೆಂಡ್ಸ್ ಅವರಿಗೆ. ಆಹ್, ಅವರಿಗೆ ನಾನು ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಇದು ನನ್ನ ಲೈಫಲ್ಲಿ ಬಹಳ ಬಹಳ ಅಂದ್ರೆ ಬಹಳ ವಿಸ್ಮಯಕರವಾದ ಆಹ್, ಒಂದು ಘಟನೆಯನ್ನು ನಾನು ಕಣ್ಣಾರೆ ನೋಡಿದ್ದೀನಂತಾನೆ ಹೇಳ್ಬೋದು ಫ್ರೆಂಡ್ಸ್. ಆಹ್, ಉದಾಹರಣೆಗೆ ನಿಮಗೆ ತಗೊಂಡ್ರೆ ಅವರು ಹೇಗೆ ಅಂತಂದ್ರೆ ಫ್ರೆಂಡ್ಸ್ ಅವರು ಅದನ್ನ ಕಲ್ತುಬಿಟ್ಟು ಆಹ್, ಕೆಲವೊಬ್ರು ಬೇರೆ ದೇಶದಲ್ಲಿ ಅವರು ಇದೆಲ್ಲ ಆದ್ಮೇಲೆ ಅವರು ಇನ್ಸ್ಪಿರೇಷನ್ ಸ್ಪೀಚ್ ಕೊಡಕ್ಕೂ ಅವರಿಗೆ ಬೇರೆ ಬೇರೆ ಕಡೆ ಅವರಿಗೆ ಬೇರೆ ಬೇರೆ ಕಂಟ್ರಿಗಳಿಗೂ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ. ಒಬ್ಬ ಮ ಮನುಷ್ಯ ಏನು ಓದಲಾರ್ದನೆ ಎಮ್ಮೆ ಕಾಯೋನು, ಹಸು ಕಾಯೋನು, ಸೆಕ್ಯೂರಿಟಿ ಕೆಲಸ ಮಾಡೋನು, ಮತ್ತೆ ಹೆಣ್ಮಕ್ಳು ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಮುಸುರಿ ತಿಕ್ಕೊಂಡು ಮನೆ ಕೆಲಸನೇ ಮಾಡ್ಕೊಂಡಿರೋರು ಹೇಗೆ ಬದಲಾವಣೆ ಆಗ್ತಾರೆ ಅನ್ನೋದನ್ನ ನಾನು ಬಹಳ ವಿಸ್ಮಯಕರವಾಗಿ ನೋಡ್ತೀನಿ ಫ್ರೆಂಡ್ಸ್. ನಾನು ಏಂತಕ್ಕೆ ಈ ಸ್ಟೋರಿ ಇವತ್ತು ನಾನು ನಿಮಗೆ ಶೇರ್ ಮಾಡಿದ್ದೀನಂದ್ರೆ ನೋಡಿ, ಹ್ಮ್, ಆ, ಅವ್ರಿಗೇನು ಟೋಟಲಿ ಓದಕ್ಕೆ ಬರಲ್ಲ. ಅವರು ಒಂದು ಕ್ಲಾಸ್ ಒಬ್ಬೊಬ್ರು ಒಂದು ಕ್ಲಾಸ್ ಓದಿರಲ್ಲ, ಒಬ್ಬ ಸ್ಕೂಲು ಬಾಗ್ಲಿನೇ ಅವರು ಹತ್ತಿರಲ್ಲ. ಅಂಥವ್ರು ಟೋಟಲಿ ಇಂಗ್ಲೀಷಲ್ಲೇ ಬರೆಯೋದು, ಇಂಗ್ಲೀಷಲ್ಲೇ ಮಾತಾಡೋದು ಮತ್ತು ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಾರಂತಂದ್ರೆ ಫ್ರೆಂಡ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಸ್ಟೂಡೆಂಟ್ಸ್, ಸ್ಕೂಲಿಗೆ ಹೋಗೋರು, ಕಾಲೇಜಿಗೆ ಹೋಗೋರು, ನೀವು ಯಾಕೆ ನೀವು ಯಾಕೆ ಬದಲಾವಣೆ ನಿಮ್ಮ ಎಜುಕೇಷನ್‌ನಲ್ಲಿ ನೀವು ಯಾಕೆ ಡೆವಲಪ್‌ಮೆಂಟ್ ಆಗಬಾರ್ದು? ನಿಮ್ಮ ಓದಿನಲ್ಲಿ ನೀವು ಯಾಕೆ ಬದಲಾವಣೆ ಮಾಡ್ಕೋಬಾರ್ದು? ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಅದರಿಂದ ನೀವೇನು ಅನ್ಕೊಳ್ತೀರಿ ಫಸ್ಟು ನೀವು ಒಂದು ಗೋಲ್ ಇಟ್ಕೊಳ್ಳಿ. ಅದರ ಜೊತೆ ಫೈಟಿಂಗ್ ಆಡಿ ಫ್ರೆಂಡ್ಸ್. ಕಾಂಪಿಟೇಷನ್ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರಲ್ಲ, ಇನ್ನೊಬ್ಬನು ಹೇಗೆ ಓದ್ತಾ ಇದ್ದಾನೆ, ಅವ್ನು ಟಾಪ್ ಲೆವೆಲ್‌ಗೆ ಬಂದಿದ್ದಾನೆ, ಅವ್ನು ಡಿಸ್ಟೆನ್ಸ್ ಅನ್ನು ತೆಗ್ದಿದ್ದಾನೆ ಅನ್ನೋದರ ಅವರ ಮೇಲೆ ಕಾಂಪಿಟೇಟ್ ಆಗಬೇಡಿ ಫ್ರೆಂಡ್ಸ್. ನಿಮ್ಮ ಮೇಲೆ ನೀವು ಕಾಂಪಿಟೇಟ್ ಆಗಿ. ನಿಮ್ಮ ಮೇಲೆ ನಿಮ್ಮ ಜೊತೆ ನೀವೇ ಫೈಟಿಂಗ್ ಮಾಡಿ. ಆವಾಗೇ ನೀವು ಬದಲಾವಣೆ ಆಗಲಿಕ್ಕೆ ನಿಮಗೆ ಖಂಡಿತವಾಗಿ ದಾರಿ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ನಾನೇನು ಇದನ್ನ ಹೇಳಿದ್ದೀನಿ ಉದಾಹರಣೆ ನೀವು ಯೂಟ್ಯೂಬಲ್ಲಿ ಕೂಡ ನೋಡ್ಬೋದು. BPO ಅದೇನೋ ತ್ರಿಬಲ್ ಹೆಚ್ ಅಂತ ಹೇಳ್ಬಿಟ್ಟು ಇದೆ. ಇದನ್ನು ನೀವು ಯೂಟ್ಯೂಬಲ್ಲಿ ಕೂಡ ನೀವು ಖಂಡಿತವಾಗಿ ನೋಡಿದ್ರೆ ನಿಮಗೆ ಸಿಗತ್ತೆ. ಒಂದು 3 ಉದಾಹರಣೆ 3 ಅವರ ಹೆಸರುಗಳನ್ನು ನಾನು ತಗೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಫ್ರೆಂಡ್ಸ್. ಒಂದು 2-3 ಹೆಸರನ್ನು ನಾನು ಅವ್ರ ಹೆಸರು ತಗೊಳ್ಳೋಕೆ ಇಷ್ಟಪಡ್ತೀನಿ. ಒಂದು ಬಂದ್ಬಿಟ್ಟು ಹೇಮಣ್ಣ ಕುಣಕಲಿ ಅಂತ ಹೇಳ್ಬಿಟ್ಟು, ಎರಡನೇದು ಮೇಘರಾಜ್ ಮಂತ್ರಿ ಅಂತ ಹೇಳ್ಬಿಟ್ಟು, ಆಮೇಲೆ ಮೂರನೇದು ಉತ್ತಪ್ಪ ಅಂತ ಹೇಳ್ಬಿಟ್ಟು. ಇವು 3 ಜನ ಫ್ರೆಂಡ್ಸ್. ನೀವು ಯೂಟ್ಯೂಬಲ್ಲೂ ಅಥವಾ ಗೂಗಲಲ್ಲೂ ನೀವು ಸರ್ಚ್ ಮಾಡಿದ್ರೆ ಅವ್ರ ಬಗ್ಗೆ ಮಾಹಿತಿ ಬರುತ್ತೆ ಫ್ರೆಂಡ್ಸ್. ಹೈ ಅದು 3 ಹೆಚ್ ಅಂತ ಬರುತ್ತೆ ಫ್ರೆಂಡ್ಸ್. BPO ಅವರು ಅದನ್ನ ಅವ್ರಿಗೆ ತರಬೇತಿ ಕೊಟ್ಟಿದ್ದು ಮತ್ತು ಬದಲಾವಣೆ ಮಾಡಿದ್ದು. ಅವಾಗ ನಾನು ಅಸೋಸಿಯೇಷನ್‌ನಲ್ಲಿ ಹಾರ್ಟಿಕಲ್ಚರ್ ಟ್ರೈನರ್ ಆಗಿ ಕೆಲಸ ಮಾಡಿದ್ದೆ. ಅದರಿಂದ ನೀವು ಇವ್ರ ಬಗ್ಗೆ ನೀವು ಮಾಹಿತಿ ತಗೊಳ್ಳಿ. ನಿಮಗೆ ಖಂಡಿತವಾಗಿ ಅಂದ್ರೆ ಖಂಡಿತ ಫ್ರೆಂಡ್ಸ್. ಹಾಗಾಗಿ ಇವ್ರ ಬಗ್ಗೆ ನೀವು ಮಾಹಿತಿ ತಗೊಳ್ಳಿ. ಖಂಡಿತ ಅಂದ್ರೆ ನಿಮಗೆ ಉಪಯೋಗ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಹಾಗಾಗಿ ನಾನು ಸ್ಟೂಡೆಂಟಲ್ಲಿ ನಾನು ಮನವಿ ಮಾಡೋದು, ಸ್ಕೂಲಿಗೆ ಹೋಗೋರಾಗ್ತಿರ್ಬೋದು, ಕಾಲೇಜಿಗೆ ಹೋಗೋರಾಗ್ತಿರ್ಬೋದು, ದಯವಿಟ್ಟು ನೀವು ಕೂಡ ಒಂದು ಗೋಲ್ ಮಾಡಿ. ಆ ಗೋಲನ್ನು ನೀವು ಅಚೀವ್ ಮಾಡ್ಬೇಕಂತಂದ್ರೆ ಭಾಳಷ್ಟು ಪರಿಶ್ರಮ ಆಗ್ಬೇಕಾಗತ್ತೆ. ಹಾಗಾಗಿ ನೀವು ಒಂದು ಡೈರಿನ ಇಟ್ಕೊಂಡ್ಬಿಟ್ಟು ಅದರಲ್ಲಿ ನೀವು ಕರಿಕ್ಯುಲಮ್ ನಿಮ್ಮದು ಟೈಮ್ ಟೇಬಲ್ ಹೇಗಿರುತ್ತೆ ಅದೇ ಥರ ಈ ಮೆಡಿಟೇಷನ್, ಯೋಗ ಅನ್ನೋದನ್ನು ನೀವು ಇದನ್ನು ಆ್ಯಡ್ ಮಾಡಿಕೊಂಡು ಅಭ್ಯಾಸ ಮಾಡಿ ಫ್ರೆಂಡ್ಸ್. ನೀವು ಕೂಡ ಖಂಡಿತ ಗೆದ್ದೇ ಗೆಲ್ತೀರಾ. ನೀವೇನು ಗೋಲ್ ಅಂದ್ಕೊಂಡಿರೋದನ್ನ ಅಚೀವ್ ಮಾಡೇ ಮಾಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹೀಗೆ ಇನ್ನು
ಹೊಸ ಹೊಸ ವಿಷಯಗಳು ನಾನು ನಿಮಗೆ ತರ್ತಾ ಇರ್ತೀನಿ ಫ್ರೆಂಡ್ಸ್. ದಯವಿಟ್ಟು ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ ಮತ್ತು ಶುಭ ದಿನ ಫ್ರೆಂಡ್ಸ್.